ಸೌಂದರ್ಯ ಲಹರಿಯ 25ನೇ ಶ್ಲೋಕ ಏನ್ ಹೇಳುತ್ತೆ ತಿಳಿಸ್ಕೊಡೋ ಸಮಯ ಆಗಿದೆ. ಏನ್ ಹೇಳ್ತೀವಿ? ಸೌಂದರ್ಯ ಲಹರಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪೇಣ ಸೌಂದರ್ಯ ದೇವತೆ ಲಲಿತಾ ತ್ರಿಪುರ ಸುಂದರಿಯೇ ನಮಃ. ಬನ್ನಿ ಆದಿಶಂಕರಾಚಾರ್ಯನ ಸ್ವಾಗತಿಸ್ಬಿಡೋಣ. ಸೌಂದರ್ಯ ಲಹರಿಗೆ ಹೋಗೋಣ. ಈ ಶ್ಲೋಕಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅರ್ಥ ಅಂದರೆ, ಜಗದ್ವ್ಯಾಪಿ ಆಗಿರ್ತಕ್ಕಂಥ ಈ ಶ್ಲೋಕವನ್ನ ಅವಳನ್ನ ಸೌಮ್ಯದಿಂದ ತಗೊಂಬಂದು ಉಗ್ರದನ್ನ ತಂದು ಯಂತ್ರಶಕ್ತಿಯಲ್ಲಿ ಮಂಚಿಟ್ಟಿದ್ದ ವಿಶೇಷತೆ. ಅದಕ್ಕೆ ಇಲ್ಲಿ ಸೌಮ್ಯೇ ಸೌಮ್ಯಾವತಾರಂ ಕರೋಕ್ತಂ ಕಲಶಂ ವರಾಭಯಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನ ವರಪ್ರದಂ. ಸರ್ವ ವರಪ್ರದವನ್ನು ಕೊಡ್ತಕ್ಕಂಥ ಇವಳನ್ನ ಲಕ್ಷ್ಮೀ ಸ್ವರೂಪಕ್ಕೆ ತಂದ್ರು. ಆಗ ಅವಳು ನೋಡ್ತಾರೆ, ಏನು ಆನಂದವಾಗಿ. ಆ ಕಣ್ಣಲ್ಲಿ ಇಷ್ಟು ಕೋಪ ಇದ್ದಿದ್ದು ಸ್ವಲ್ಪ ಸೌಮ್ಯಕ್ಕೆ ಬಂತು. ಸೌಮ್ಯಕ್ಕೆ ಬಂದಾಗ ಬಣ್ಣಗಳು ಉಗ್ರವಾಗಿತ್ತು. ಕೆಂಪಾಗಿದ್ದವಳು ಹಳದಿ ಬಣ್ಣಕ್ಕೆ ಮಾರ್ಪಾಡಾಗ್ತಾಳೆ. ಹಳದಿಯಿಂದ ಮತ್ತೆ ಸೌಮ್ಯವಾಗಿ ಇನ್ನಷ್ಟು ನೀಲಿ ಕೇಸರಿ ಹೀಗೆ ಬಣ್ಣವಾಗಿ ಬದಲಾಗ್ತಾ ಹೋಗ್ತಾಳೆ. ಅದಕ್ಕೆ ನವಸಗಳು ಸೃಷ್ಟಿಯಾಗಿದ್ದ ಏಕೈಕ ಕ್ಷೇತ್ರವೇ ಸಾಕ್ಷಾತ್ ಕಾಮಾಕ್ಷಿ ಕ್ಷೇತ್ರ. ಅದಕ್ಕೆ ಕಂಚಿ ಕಾಮಾಕ್ಷಿ ಅಂತ ನಾಮಕರಣ ಮಟ್ಟರು. ಎಲ್ಲವೂ ಕಾಮಗಳ ಅಪೇಕ್ಷೆಯನ್ನ ಕೊಟ್ಟಿರತಕ್ಕಂಥ ಜನಗಳ ಈಶ್ಚೆಯನ್ನ ಪೂರೈಸತಕ್ಕಂಥ ಇವಳಿಗೆ ಅರಿಮಾಸಿದ್ಧಿ, ಮಹಿಮಾಸಿದ್ಧಿ, ಲಘುಮಾಸಿದ್ಧಿ, ಅಸಿದ್ಧಿ, ಮಯಾಕ್ಸಿದ್ಧಿ, ಪರಾಸಿದ್ಧಿ, ಯಶೋಸಿದ್ಧಿ ಅಂತ ಹೇಳಿ 8 ಸಿದ್ಧಿ ದೇವತೆಗಳನ್ನ ಮಾಯಾ ರೂಪದಲ್ಲಿ ಕೂಡಿಸಿದ್ರು. ಆ ಮಾಯಾ ರೂಪದಲ್ಲಿ ಕೂಡಿಸಿದಾಗ ಶ್ರೀಚಕ್ರವನ್ನ ಬಂಧನ ಮಾಡಿದ್ರು. ದೇವಿ, ನೀನೊಳಗೆ ಆಹ್ವಾನ ಆಗಬೇಕು, ನಿನ್ನ ಕೋಪವೆಲ್ಲ ಇಲ್ಲೇ ಇರಬೇಕು. ಏನು ತಮೋಗುಣ ರಜುಣ ನವರಸಗಳಿದೆಯೋ ಎಲ್ಲವೂ ಇದರಲ್ಲಿ ಆಹ್ವಾನ ಆಗಲಿ ಅಂತ ಶಾಪ ಕೊಟ್ಟು ವಿಶೇಷವಾಗಿ ದೇವಿನ ವಶಿಕ್ ಮಾಡಿಕೊಂಡು ಒಳಗಡೆ ಕೂಡಿಸ್ಬಿಟ್ರು. ಅಂಥ ಒಂದು ಕಾಮಾಕ್ಕೆ ಇವಳೇ ಕಾಮಾಕ್ಷಿ ಅಂತ ತೋರಿಸ್ಕೊಟ್ಟಾಗ ಕಬ್ಬಿನ ಜಲ್ಲೆಯನ್ನು ಕೊಟ್ಟು ಸಾಕ್ಷಾತ್ ರತಿ ಮನ್ಮಥನ್ ಕರೆದು ನಿನ್ನ ಕಬ್ಬಿನ ಜಲ್ಲೆ ಅವಳಿಗೆ ಕೊಡು ಅಂತ ಹೇಳಿದ್ರು. ಆಗ ರತಿ ಮನ್ಮಥ ಅವಳು ಹೂ ಬಾಣ ಆಗ್ತಾಳೆ, ವಿಶೇಷವಾಗಿ ಒಂದು ಕಬ್ಬಿನ ಜಲ್ಲೆ ಆಗ್ತಾನೆ. ಅದಕ್ಕೆ ರತಿ ಮನ್ಮಥರು ಇಬ್ಬರು ಕೂತಿರೋಂದ ಮನುಷ್ಯನ ಈಶ್ಯಗಳೆಲ್ಲ ಪೂರೈಸೋ ಏಕೈಕವಾಗಿರ್ತಕ್ಕಂಥದ್ದು ಕಾಮಾಕ್ಷಿ ಕ್ಷೇತ್ರ, ಕಂಚಿ ಕಾಮಾಕ್ಷಿ ಕ್ಷೇತ್ರ. ಬನ್ನಿ ಆ ಶ್ಲೋಕ ನೋಡ್ಕೊಂಬರೋಣ, ಏನು ಫಲ ಅಂತ ತದಂತ ಹೇಳ್ಕೊಳ್ಳೋಣ. ತ್ರಯಾಣಾಂ ದೇವಾನಾಂ ತ್ರಿಗುಣಜಿತಾನಾಂ ತವ ಶಿವೆ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ನ ವಿರಚಿತಾ ತಥಾ ಹಿ ತ್ವತ್ಪಾದೋದ್ವಹನ ಮಣಿಪೀಠಸ್ಯ ನಿಕಟೇ ಸ್ಥಿತಾ ಹ್ಯೇತೆ ಶಶ್ವತ್ ಮುಕುಲಿತಕರೋತಂ ಸಮಕುಟಾಃ. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೆ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ನ ವಿರಚಿತಾ ತಥಾ ಹಿ ತ್ವತ್ಪಾದೋದ್ವಹನ ಮಣಿಪೀಠಸ್ಯ ನಿಕಟೇ ಸ್ಥಿತಾ ಹ್ಯೇತೆ ಶಶ್ವತ್ ಮುಕುಲಿತಕರೋತಂ ಸಮಕುಟಾಃ. ತ್ರಿಪುರ ಸುಂದರಿ ದೇವಿ ಅಂತ ನಾಮಕರಣ. ಇವಳು ಯೋಗ ನಕ್ಷತ್ರದಲ್ಲಿ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನವನ್ನು ಹಾಕೊಂಡಿರತಕ್ಕಂಥದ್ದು ಬರ್ಮ್ಯಾಂಡೋ ಟ್ರಯಾಂಗಲ್ ಅಂದ್ರೆ ಭಾರತ ದೇಶ ಆ ಭಾಗ. ಯೋಗ ನಕ್ಷತ್ರದಲ್ಲಿ ಕೂತಿರ್ತಾಳೆ. ಭೋಗವನ್ನು ಅನುಭವಿಸುವ ಪ್ರತಿಯೊಬ್ಬ ಮನುಷ್ಯ ಭೋಗದೇವಿ ಕಾಮಕವನ್ನ ಪರಿವರ್ತನಾ ಸ್ವರೂಪಕ್ಕೆ ಭಾರತ ದೇಶದ ಆ ನಾರಿಯಾಗಿ ಯೋನಿಕುಂಡದಲ್ಲಿ ಕೂತಿರ್ತಾಳೆ. ಆ ಯೋನಿಕುಂಡದಲ್ಲಿ ಕೂತಿರಕ್ಕೆ ಹೋಮಕುಂಡವು ತ್ರಿಕೋಣಾಕಾರ ಇನ್ವರ್ಟೆಡ್ ತ್ರಿಕೋಣ ಅಂತ ಕರಿತೀವಿ. ಅಲ್ಲಿ ಸೌಹು ಅಂತ ಹಾಕಿರ್ತೀವಿ. ಲಲಿತಾ ತ್ರಿಪುರ ಸುಂದರಿ ಸೌಹು ಅಂದಾಗ ಬಿಲ್ಲು ಬಾಣ ಹೂ ಗುಚ್ಚಲ್ಲಿ ಮಾಡಿದಾಗ ಆ ಬಿಲ್ಲನ್ನ ವಿಶೇಷವಾಗಿ ಬಾಣವನ್ನ ಹೂವಾಗಿ ಮಾಡಿದ್ರೆ ಬಿಲ್ಲನ್ನ ಕಬ್ಬಿನ ಜಲ್ಲೆಯಾಗಿ ಇಟ್ಕೊಂತಾಳೆ. ರತಿ ಮನ್ಮಥ ಈ ಸ್ವರೂಪದಲ್ಲಿ ತ್ರಿಪುರ ಸುಂದರಿ ಆಗಿರ್ತಕ್ಕಂಥ ಇವಳು ಏನ್ ಹೇಳ್ತಾಳೆ, ಭಾರತ ದೇಶದಲ್ಲಿ ಸರ್ವರಾಜ್ಯವಶ್ಯಾಂ ಎಲ್ಲಾ ರಾಜ್ಯಗಳನ್ನ ವಶೀಕರಣ ಮಾಡ್ಕೊಳ್ಳೋ ಶಕ್ತಿಯನ್ನು ಕೊಡ್ತಾಳಂತೆ. ಸರ್ಕಾರದ ಉದ್ಯೋಗವನ್ನ ವಿಶೇಷವಾಗಿ ಕಲ್ಪಿಸ್ತಾಳೆ. ಎಷ್ಟೋ ಜನ ಹೇಳ್ತಾರೆ ನನಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಆ ಕಾಲದಲ್ಲಿ ಒದ್ದಾಡ್ತಿದ್ರು. ಯಾಕೆಂದ್ರೆ ಸೋಂಬೇರಿಗಳಾಗಿರತಕ್ಕಂಥ ಅವಕಾಶವನ್ನ ನಿಜವಾದ ಸರ್ಕಾರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವರ್ಕ್ ಈಸ್ ವರ್ಷಿಪ್, ಗೌರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ ಹಾಕಿದ್ದಾರೆ ವಿಧಾನಸೌಧದ ಮೇಲೆ. ಇವತ್ತಿನ ದಿವಸ ಯಾರು ಮಾಡ್ತಾ ಇದ್ದಾರೆ? ಎಷ್ಟೋ ಜನಕ್ಕೆ ಸರ್ಕಾರದ ಕೆಲಸ ಗ್ಯಾರಂಟಿನೇ ಇಲ್ಲ, ಪ್ರೈವೇಟ್ ಕೆಲಸ ಸಾಕಪ್ಪ, ಅಲ್ಲಿಗಿಂತ ಸಂಬಳ ಜಾಸ್ತಿ ಅನ್ನೋ ಯೋಚನೆ.
ಕೆಲವರು ಆದರೂ ಸಹ ಇಲ್ಲ, ನಮ್ಗೆ ಕೆಲಸವೇ ಕಾರ್ಯ ಇಲ್ಲ, ಎಲ್ಲೋ ಒಂದು ಅಟೆಂಡ್ರು ಅಥವಾ ಒಂದು ಪ್ಯೂನು ಅಥವಾ ಯಾವುದೋ ಒಂದು ಗುಮಾಸ್ತ ಅಥವಾ ಯಾವುದೋ ಒಂದು ಬಾಗಲ್ ತೆಗೆಯೋಕೆ ಅಥವಾ ಪರ್ಸನಲ್ ಅಸಿಸ್ಟೆಂಟು ಅಥವಾ ಯಾವುದೋ ಒಂದು ಪದವಿ, ನಾನು ಓದಿರೋ ತಕ್ಕಂಥದ್ದೇ ಒಂದು ಸರ್ಕಾರದಲ್ಲಿ ಕೆಲಸ ಸಿಕ್ಕಿದ್ರೆ, ಸರ್ಕಾರ ಅಂದ್ರೆ ರವಿ, ಆ ರವಿ ತೇಜಸ್ಸನ್ನ ಹೊಂದಿರೋ ಇವಳು ರತಿ ಮನ್ಮಥನ ಜೊತೆಗೆ ವಾಸವಾಗಿರ್ತಾನೆ ಸೂರ್ಯ. ಅದಕ್ಕೆ ಇವರಿಬ್ರು ಸೂರ್ಯ ಕಿರಣನ ಜೊತೆನೇ ಹೋಗ್ತಿರ್ತಾರೆ. ಅದಕ್ಕೆ ಈ ದೇವಿ ತ್ರಿಪುರ ಸುಂದರಿನ ಈ ಶ್ಲೋಕವನ್ನು ಯಾರು ಹೇಳ್ಕೊಂತಿರೋ, ಗೌರ್ಮೆಂಟ್ ಕೆಲಸ ಬಹಳ ಚೆನ್ನಾಗಿರುತ್ತೆ, ರವಿ ಚೆನ್ನಾಗಿ ಹೊಲಿತಾನೆ, ಆರೋಗ್ಯ ಚೆನ್ನಾಗಿರುತ್ತೆ, ಯಾವತ್ತಿದ್ರೂ ಉದ್ಯೋಗ ಪುರುಷ ಲಕ್ಷಣಂ, ಕೆಲಸ ಇಲ್ಲದಿದ್ದವನು ಪುರುಷ ಲಕ್ಷಣ ಸ್ತ್ರೀ ಲಕ್ಷಣಂ. ಯಾಕೆಂದ್ರೆ ಪ್ರತಿಯೊಬ್ಬ ಹೆಂಗಸು ಸಾಧಾರಣವಾಗಿ ಇವತ್ತಿನ ದಿವಸ 33% ಕೆಲಸ ಬೇಕು ಅಂತಾರಲ್ಲ, ನಿಜ ಕೆಲಸ ಕಷ್ಟಕ್ಕೋಸ್ಕರ ಹೋಗೋರು ಇದ್ದಾರೆ. ಆ ಕಾಲದಲ್ಲಿ ನಿಜವಾಗ್ಲೂ ನಿಷ್ಠೆಯಿಂದ ಕೆಲಸ ಮಾಡೋರು ಇದೆ, ತಲೆ ಎತ್ತು ನೋಡದೇ ಇದ್ದವರು ಇದ್ದಾರೆ. ಇವತ್ತು ಸರ್ಕಾರದಲ್ಲಿ ಕೆಲಸ ಅಂದ್ರೆ ಫೈಲ್ಗಳಲ್ಲೇ ಇಟ್ಕೊಂಡು ಕಾಫಿಗಳು ಕುಡ್ಕೊಂಡು ಓಡಾಡ್ಕೊಂಡು ಕುಕ್ಕರ್ಸ್ಕೊಂಡಿದ್ರೆ ಯಾವ ನನ್ನ ಮಗ ಮಾಡ್ತಾನೆ ಕೆಲಸ? ಟೇಬಲ್ ಕೆಳಗೆ ಎತ್ಕೊಂಡ್ರೆ ಟೇಬಲ್ ಯಾವ ಕಾಲಕ್ಕೂ ರಾಹುದೋಷ, ಜಲಮದಲ್ಲಿ ರೋಗ, ಗುಪ್ತಗಾನ ರೋಗ, ಒಳಗಡೆ ಬಂದ್ರೆ ಡಾಕ್ಟರ್ಗೆ ಸುರಿಬೇಕು ಮುಂಡಾಮೋಸ್ತು, ಆವತ್ತು ಗೊತ್ತಾಗತ್ತೆ. ಅದಕ್ಕೆ ದೇವಿ ಹೇಳ್ತಾಳೆ, ಒಳ್ಳೆಯವರಿಗೆ ಒಳ್ಳೆ ಮಂತ್ರ, ಕೆಟ್ಟವರಿಗೆ ವಿನಾಶ. ಅದಕ್ಕೆ ಈ ಸೌಂದರ್ಯ ಲಹರಿಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ, ಯಾರ್ಯಾರು ಯಾವಾಗ ಉಪಯೋಗಿಸ್ಕೊಂತಾರೋ ಆ ರೀತಿ ನಾನು ಲಭ್ಯವಾಗ್ತೀನಿ. ಇದು ಸತ್ಯ. ಆ ಸತ್ಯ ನೀವು ಭಯವಾಗಬೇಕು, ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಯಾವ ಸರ್ಕಾರದ ಕೆಲಸವಾದರೂ ದೇವರ ಕೆಲಸ ಅಂತ ನಿಜವಾಗ್ಲೂ ಬರ್ದ ಹಾಗೆ ನಡ್ಕೋಬೇಕು ಅಂತ ಹೇಳಿಸ್ತಾ ಇದೆ. ಗುರುಜಿ, ನಿಜಕ್ಕೂ ನೀವು ಹೇಳಿದಂತೆ ಎಲ್ಲೆಲ್ಲೂ ಲಂಚಾವತಾರದ ತಾಂಡವನೇ ಆಡ್ತಿದೆ, ಅಮಾಯಕರ ಒಂದು ಸುಲಿಗೆ ನಡೀತಾನೆ ಇದೆ. ನಿಜಕ್ಕೂ ಹಾಗೆ ಮಾಡೋರ್ಗೆ ಕೊನೆಗಾಲದಲ್ಲಿ ಏನ್ ಆಗತ್ತೆ ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ಅದೊಂದು ಅರಿವಿದ್ರೆ ಸಾಕು, ಭ್ರಷ್ಟಾಚಾರ ಅನ್ನೋದೇ ನಿರ್ಮೂಲನೆ ಆಗತ್ತೆ ಅಂತ ಹೇಳ್ಬೋದು.